ಒಂದು ಸರ್ತಿ ನಮ್ಮ ಶೋರೂಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಹೊಸತನಕ್ಕೆ ನಾವು ತೆರೆದುಕೊಂಡಿದ್ದೀವಿ ಅನ್ನೋದು ಒಂದು. ಆಮೇಲೆ ಈಗ ನೀವು ಅಂದ್ಕೊಂಡ ಹಾಗೆ ಈಗ ನಮಗೆ ಸಪ್ಲೈ ಮಾಡುವಂಥ ನಮ್ಮ ಆರ್ಟಿಸನ್ಸು ಹೆಸರಾಂತ ಬ್ರ್ಯಾಂಡ್ಗಳಿಗೂ ಸಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಆ ವಿನ್ಯಾಸಗಳು ಈಗ ನಮ್ಮಲ್ಲೇ ಎಷ್ಟೋ ಜನ ಈಗ ನಮ್ಮಲ್ಲಿ ಹೇಗೆ ನಡೀತಿದೆ ಅಂದರೆ ನಮ್ಮ ಪ್ರೊಡಕ್ಷನ್ ಸೆಂಟರ್ಸ್ ಎಲ್ಲ ಕ್ಲೋಸ್ ಆಗೋಗಿದೆ, ಫ್ಯಾಕ್ಟ್ರಿಗಳು ಯಾವುದೂ ಇಲ್ಲ. ಸೊ ನಮ್ಮ ಆರ್ಟಿಸನ್ಸ್ನ ನಾವು ಎಂಪ್ಯಾನಲ್ ಮಾಡ್ಕೊಳ್ತೀವಿ, ಅವ್ರನ್ನ ನಮ್ಮಲ್ಲಿ ನೋಂದಣಿ ಮಾಡಿಕೊಂಡು ಅವ್ರ ಮೂಲಕ ನಾವು ಡಿಸೈನ್ಸ್ನ ಮತ್ತೆಲ್ಲ ತೊಗೊಳ್ತೀವಿ. ಸೊ ಅದನ್ನು ನಮ್ಮ ಮಾರುಕಟ್ಟೆಗಳಲ್ಲಿ ಇಟ್ಕೊಂಡು, ಏಕೆಂದರೆ ನಮ್ಮಲ್ಲಿ ಮಾರುಕಟ್ಟೆ ಸಹಾಯ ಯೋಜನೆ ಅಂತಲೇ ಒಂದಿದೆ. ಸೊ ನಮ್ಮ ಮಾರುಕಟ್ಟೆ ಸಹಾಯ ಯೋಜನೆಯಲ್ಲಿ ಅವರಿಂದ ನಾವು ಪ್ರೊಡಕ್ಷನ್ಸ್ ಅಂದರೆ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡಿ ಅದನ್ನು ನಾವು ಪ್ರಮೋಟ್ ಮಾಡ್ತೀವಿ, ಅವರ ಜೀವನ ಸುಸ್ಥಿರವಾಗಿರಬೇಕು ಅಂತೇಳಿ. ಭಾಳಷ್ಟು ಈಗ ಅವ್ರಿಗೆ ಮೊದಲನೇದಾಗಿ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತೀವಿ. ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಹೊಲಿಗೆ ಯಂತ್ರಗಳನ್ನ ಕೊಡ್ತೀವಿ, ಸ್ಟೈಫೆಂಡ್ ಕೊಡ್ತೀವಿ, ಮತ್ತು ಟೂಲ್ ಕಿಟ್ ಕೊಡ್ತೀವಿ, ಪಾದುಕೆ ಕುಟೀರಗಳು ಕೊಡ್ತೀವಿ, ಸಾಲ ಯೋಜನೆ ಇದೆ. ಇದೆಲ್ಲ ಮಾಡಿಕೊಂಡ್ರೆ ಅವ್ರಿಗೆ ಸುಸ್ಥಿರವಾಗಿ ಬದುಕಲಿಕ್ಕೆ ಏನೇನು ಅವಕಾಶಗಳು ಬೇಕು ಅದನ್ನೆಲ್ಲ ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಜೊತೆಗೆ ನೀವು ಹೇಳ್ದಂಗೆ ಅವ್ರಿಗೆ ಟ್ರೈನಿಂಗ್, ಅವ್ರು ನಮಗೆ ಗೂಡ್ಸ್ ತಂದು ಕೊಡ್ತಾರೆ. ಮೊದಲೆಲ್ಲ ಏನಾಗ್ತಿತ್ತು, ಅವ್ರು ತಂದು ಕೊಟ್ಟದ್ದನ್ನು ನಾವು ಅವರಿಗೆ PO ಆಗ್ತಿದ್ವಿ, ಅಂದರೆ ಪರ್ಚೇಸಿಂಗ್ ಆರ್ಡ್ರ್ ಇಶ್ಯೂ ಮಾಡ್ತಿದ್ವಿ. ಪರ್ಚೇಸ್ ಆರ್ಡ್ರ್ ಇಶ್ಯೂ ಮಾಡಿಬಿಟ್ಟು ಅದೇನು ತಂದು ಕೊಡ್ತಾರೆ ಅದನ್ನು ಮಾತ್ರ ಇಡ್ತಾ ಇದ್ವಿ. ಆವಾಗ ಏನಾಯಿತು, ಅವ್ರು ಕೊಟ್ಟಿದ್ದನ್ನೇ ನಾವು ಸ್ವೀಕರಿಸಬೇಕು, ಅದನ್ನೇ ನಾವು ಮಾರಾಟ ಮಾಡಬೇಕು ಅಂತಿತ್ತು. ಬಟ್ ನಾನು ಹೋದ್ಮೇಲೆ ಒಂದಷ್ಟು ಸುಧಾರಣೆಗಳನ್ನ ತಂದೆ. ಏನಂತಂದರೆ ನಮ್ಮದೊಂದು ಸೆಲೆಕ್ಷನ್ ಕಮಿಟಿ ಮಾಡಿಬಿಟ್ಟು ಅದರಲ್ಲಿ ನಾನು ಇರ್ತೀನಿ, MD ನಾನು ಇರ್ತೀನಿ. ಜೊತೆಗೆ ನಮ್ಮ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನಿಂದ ಒಬ್ಬರು ಬರ್ತಾರೆ, ಕಿಲ್ಟಿಂದ ಒಬ್ಬ ಎಕ್ಸ್ಪರ್ಟ್ ಬರ್ತಾರೆ, ಅವರು ಟೀಚಿಂಗ್ ಇದ್ದರವರು. ಮತ್ತು ನಮ್ಮಲ್ಲಿ ಮಾರ್ಕೆಟಿಂಗ್ ವಿಭಾಗದಿಂದ ಒಬ್ಬರು ಇರ್ತಾರೆ, ನಮ್ಮ ಸ್ಟೋರ್ ಅವರು ಒಬ್ಬರು ಇರ್ತಾರೆ, ಮತ್ತು ನಮ್ಮ ಅಕೌಂಟ್ಸ್ ಮತ್ತು ಆಡಿಟಿಂದ ಇರ್ತಾರೆ. ಸೊ ನಾವೆಲ್ಲ ಕೂತ್ಕೊಂಡು ನಮ್ಮ ಆರ್ಟಿಸನ್ಸ್ಗೆ ಒಂದಿನ ಟೈಮ್ ಕೊಡ್ತೀವಿ, ನೀವು ಗೂಡ್ಸ್ಗಳು ತನ್ನಿ ಹೊಸದಾಗಿ ಅಂತ. ಅವ್ರು ತಂದಂಥ ಗೂಡ್ಸ್ಗಳನ್ನ ನಾವು ಅಲ್ಲೇ ಕ್ವಾಲಿಟಿ ಚೆಕ್ ಮಾಡ್ತೀವಿ, ಡಿಸೈನ್ಸ್ ಚೆಕ್ ನೋಡ್ತೀವಿ, ಅವ್ರಿಗೆ ಹೇಳ್ತೀವಿ ನೋಡಿ ಇದು ಬೇಡ, ಏಕೆಂದರೆ ಈ ಡಿಸೈನು ನಮ್ಮಲ್ಲಿ ಓಡಲ್ಲ. ಯಾಕೆ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ ಈ ಡಿಸೈನ್ ಯಾರು ಆರ್ಟಿಸನ್ಸ್ ಯಾರು ಬಂದರೆ, ಕಸ್ಟಮರ್ಸ್ ಯಾರು ಬಂದರೆ, ಗ್ರಾಹಕರು ಬಂದರೆ ಇದನ್ನು ತೊಗೊಳ್ಳಲ್ಲ, ಅವರಿಗೆ ಹೆಚ್ಚು ಬೇಡಿಕೆ ಇಲ್ಲ, ಇದು ಬೇಡ ಅಂತ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅಂಥದನ್ನು ಹೊರಗಡೆ ಇಡ್ತೀವಿ, ಹೊಸ ಡಿಸೈನ್ ಕೊಡಿ ಅಂತ ಹೇಳ್ತೀವಿ. ಮತ್ತು ಕೆಲವೊಂದಷ್ಟು ಬದಲಾವಣೆಗಳು ಮಾಡ್ಕೊಳ್ಬೇಕು ಅಂದರೂ ಅದಕ್ಕೂ ನಾವು ಅವ್ರಿಗೆ ಫಸ್ಟೇ ಹೇಳ್ತೀವಿ. ಆ ಸಂದರ್ಭದಲ್ಲಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ನೀವು ಇದನ್ನು ಬದಲಾಯಿಸಿ ಕೊಡಿ, ಇದು ಮಾರ್ಕೆಟಲ್ಲಿ ಹೆಚ್ಚು ಹೋಗ್ತಾ ಇದೆ, ಈ ಥರ ತಂದು ಕೊಡಿ ಅಂತ. ಆಮೇಲೆ ಅವ್ರು ಎಷ್ಟು ಕ್ರಿಯೇಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ ಅವರೇ ಹೊಸದನ್ನು ಮಾಡ್ಕೊಂಬರ್ತಾರೆ. ಅವ್ರು ಹೇಳ್ತಾರೆ ನೋಡಿ ಇದು ಆ ಅಂಗಡಿನಲ್ಲಿ ಇದು ಹೆಚ್ಚು ಹೋಗ್ತಾ ಇದೆ, ಈ ಬ್ರ್ಯಾಂಡಲ್ಲಿ ಇದು ಹೆಚ್ಚು ಹೋಗ್ತಾ ಇದೆ, ನಾವೇ ಅವ್ರಿಗೆ ಸಪ್ಲೈ ಮಾಡ್ತಿದ್ವಿ ಅಂತೆಲ್ಲ ನಮ್ಮ ಆರ್ಟಿಸನ್ಸೇ ಬಂದು ಪ್ರೀತಿಯಿಂದ ಹೇಳ್ತಾರೆ. ಆವಾಗ ನಾವು ಅದನ್ನು ಪ್ರೋತ್ಸಾಹಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಬೇರೆ ಥರ ಡಿಸೈನ್ ಮಾಡಿ ಲಿಡ್ಕರ್ದೇ ಓನ್ ಬ್ರ್ಯಾಂಡ್ ಮಾಡ್ತೀವಿ. ಈಗ ಅದೇ ಕಾನ್ಸೆಪ್ಟಲ್ಲಿ ನಾವು ಮೈಸೂರು ಮಹಾರಾಜ ಮತ್ತು ಮಹಾರಾಣಿ ತಂದಿದ್ದು. ಅದೇನಂತಂದರೆ ಇವಾಗ ಕೊಲ್ಲಾಪುರ ಅನ್ನೋದು ಅಲ್ಲಿಗೆ ಪ್ರಸಿದ್ಧ ಆಯಿತು, ನಾರ್ತ್ ಕರ್ನಾಟಕ ಆಯಿತು. ಹಾಗಾದರೆ ಸೌತ್ ಕರ್ನಾಟಕದಲ್ಲೇನು, ಸೌತ್ ಕರ್ನಾಟಕದಲ್ಲಿ ನಾವು ಏನೇ ತೊಗೊಂಡು ಬಂದ್ರೂ ಮೈಸೂರು ಪ್ರಾಂತ್ಯ ಮುಂಚಿಂದನೂ, ಕೊಲ್ಲಾಪುರ ಪ್ರಾಂತ್ಯ ಅನ್ನೋ ಥರ ಮೈಸೂರು ಪ್ರಾಂತ್ಯ ಹೆಚ್ಚು ಏನು ಹೇಳ್ತಾರೆ, ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ, ಐತಿಹಾಸಿಕ ಮಹತ್ವ ಇದೆ ಎಲ್ಲ ರೀತಿಯಲ್ಲೂ. ಮೈಸೂರು ವೀಳ್ಯದೆಲೆ, ಮೈಸೂರು ಸೀರೆ, ಮೈಸೂರು ಸ್ಯಾಂಡಲ್ ಸೋಪ್ಸು, ಈ ಥರ ಎಲ್ಲ ಬರೋ ಥರ ಮೈಸೂರು ಮಹಾರಾಜ ಚಪ್ಪಲ್ಲು, ಮೈಸೂರು ಮಹಾರಾಣಿ ಚಪ್ಪಲ್ ಅಂತ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಆ ವಿಭಾಗದಲ್ಲಿ, ಅಂದರೆ ಆ ಭಾಗದಿಂದ ಬಂದಿರೋರಿಗೆ ಹೇಳಿದೆ, ನೀವು ಯಾಕೆ ಮಾಡಬಾರ್ದು, ಹೊಸ ಥರ ಮಾಡಿ, ನೀವು ಹೊಸ ಕಾನ್ಸೆಪ್ಟನ್ನ ಜಾರಿಗೊಳಿಸೋಣ ಅಂತ ಹೇಳಿದಾಗ ಅವರು ಒಂದಷ್ಟು ಡಿಸೈನ್ಗಳನ್ನ ತಂದರು. ಅಂದರೆ ಹಾಕ್ಕೊಂಡ್ರೆ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡಾಗ, ನಾವು ಸಾಂಪ್ರದಾಯಿಕ ದಿರಿಸುಗಳನ್ನ ಧರಿಸಿದಾಗ ಅದ್ರ ಮೇಲೆ ನಾವು ಆ ಚಪ್ಪಲಿಗಳನ್ನು ಧರಿಸಿದ್ರೆ ಎಷ್ಟು ನಮಗೆ ಫೀಲ್ ಆಗಬೇಕು, ನಾನು ರಾಜನ ಕಳೆ ಇದೆಯಪ್ಪ, ನನಗೆ ರಾಣಿ ಕಳೆ ಇದೆಯಪ್ಪ ಅಂತ ಹೇಳ್ಕೊಳ್ಳೋಂಥ ಫೀಲು ಗ್ರಾಹಕರಿಗೆ ಆಗಬೇಕು ಅಂತೇಳಿ ಅದನ್ನು ಒಂದು ಇದನ್ನು ತಂದ್ವಿ. ಅದು ತುಂಬ ನಮ್ಮ ಏರ್ಪೋರ್ಟಲ್ಲಿ ಕಲಾಲೋಕ ಅಂತ ಒಂದು ಮಳಿಗೆ, ಇಡೀ ಕರ್ನಾಟಕದ ಭಾಳಷ್ಟು GI ಟ್ಯಾಗ್ ಹೊಂದಿರುವಂಥದ್ದು ಅಲ್ಲಿ ಒಂದು ಮಳಿಗೆ ಮಾಡಿದ್ದೀವಿ, ಕರ್ನಾಟಕ ಸರ್ಕಾರದಿಂದನೇ ಮಾಡಿರೋದು. ಅದು ಇಂಡಸ್ಟ್ರೀಸ್ ಕಾಮರ್ಸ್ ಇದರಿಂದ VTPC ಕಡೆಯಿಂದ ಮಾಡಿರೋದು. ಅಲ್ಲಿ ಲಿಡ್ಕರ್ ಇದ್ದೀವಿ, ಹ್ಯಾಂಡ್ಲೂಮ್ಸ್ ಇದೆ, KSIC ಇದೆ, ಮತ್ತು ಕರಕುಶಲ ಕಾವೇರಿ ಎಂಪೋರಿಯಂ ಇದೆ, ಮತ್ತು KSNDL ಇದೆ, ಕಾಫಿ ಬೋರ್ಡ್ ಇದೆ. ಇದೆಲ್ಲ GI ಟ್ಯಾಗ್ ಹೊಂದಿರುವಂಥದ್ದು ಕರ್ನಾಟಕ ರಾಜ್ಯದಿಂದ. ಅವರನ್ನೆಲ್ಲ ಒಂದು ಚಾವಣಿಯ ಅಡಿನಲ್ಲಿ, ರೂಫ್ ಅಡಿನಲ್ಲಿ ತೊಗೊಂಬಂದು ಅಲ್ಲಿ ನಾವು ಅದನ್ನೆಲ್ಲ ಇದು ಮಾಡ್ತಿದ್ವಿ. ಅಲ್ಲಿ ಹೊಸದಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ, ಮಹಾರಾಜ ಮಹಾರಾಣಿ ಬ್ರ್ಯಾಂಡ್ ಅಲ್ಲಿಗೆ ಅಂತಲೇ ಮಾಡಿಸಿದ್ವಿ. ಮತ್ತು ಅದು ಕೂಡ ಇವಾಗ ಏನು ಲಿಮಿಟೆಡ್ ಎಡಿಷನ್ ಬಂದಿದೆಯಲ್ಲ ಬ್ರಾಡ್, ಅದು ಅದೇ ರೀತಿ ನಾವು ಲಿಮಿಟೆಡ್ ಎಡಿಷನ್ ಅಂತ ಮಾಡಿಸಿದ್ವಿ. ಅದು ತುಂಬ ಅಲ್ಲಿ ಡಿಮ್ಯಾಂಡ್ ಹೋಗ್ತಾ ಇದೆ. ಅಂದರೆ ನಿಮಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ಟರ್ಮಿನಲ್ 2ನಲ್ಲಿ ಮಾತ್ರ ಇರೋದು. ಸೊ ಅಲ್ಲಿ ಹೆಚ್ಚು ಜನ ನಿಮಗೆ ದೇಶದಿಂದ ಹೊರಗಡೆ ಹೋಗೋರು ಹೋಗ್ತಾರೆ, ಮತ್ತು ಹೊರಗಡೆ ದೇಶದಿಂದ ಒಳಗಡೆ ಬರೋರು ಇರ್ತಾರೆ. ಅವರು ಅದನ್ನು ನೋಡಿಬಿಟ್ಟು ಆಕರ್ಷಿತರಾಗಿ ತುಂಬ ಅಲ್ಲಿ ನಾವು ಇಟ್ಟಿರೋದು ಆಲ್ಮೋಸ್ಟು ಭಾಳಷ್ಟು ಸೇಲ್ ಆಗಿದೆ. ಅಂದರೆ ಈ ಕಾನ್ಸೆಪ್ಟಲ್ಲಿ ಮಾಡಿಸಿದ್ದು. ಈಗ ಪರ್ಟಿಕ್ಯುಲರಾಗಿ ಆರ್ಟಿಸನ್ನೇ ನಾವು ಹಿಡಿಬೇಕು, ಅಂದರೆ ಅವರಿಗೆ ಅದರದ್ದು ಇದು ಗೊತ್ತಿದೆ, ಏನಂತಾರೆ
ಅದು ಹೇಗೆ ಮಾಡೋದು ಅನ್ನೋದು ಗೊತ್ತಿದೆ, ವಿನ್ಯಾಸ ಹೇಗೆ ರೂಪಿಸ್ಬೇಕು ಅಂತ. ಸೊ ಅವರಿಂದ ಇನ್ನೊಂದಷ್ಟು ಜನಕ್ಕೆ ಅದನ್ನು ತರಬೇತಿ ಕೊಡಿಸೋಣ ಅಂತ ಇದ್ದೀವಿ. ಸೊ ಅದು ಕೊಟ್ಟರೆ ನಮ್ಗೆ ಒಂದು ರೀತಿ ಇದು ಬೆಳ್ಕೊಂಡು ಹೋಗುತ್ತೆ, ಅಂದರೆ ನಮ್ಮದೇ ಆದ ಬ್ರ್ಯಾಂಡ್ ಅಂತ ಹೇಳಿ. ಅದೆಲ್ಲ ಕಡಿಮೆ ಇದೆ, ಅದು ನಮ್ಮ ಕೈಗೆಟುಕೋ ಥರದಲ್ಲೇ ಬರುತ್ತೆ ನಿಮಗೆ.